ಸದಾಶಿವಗಡ ಯಾರು ನಿರ್ಮಾಣ ಮಾಡಿದ್ಯಾರು ಇದು? ಎಷ್ಟೋ ಜನ ಇದು ಶಿವಾಜಿ ನಿರ್ಮಾಣ ಮಾಡಿದ್ದು ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ಶಿವಾಜಿ ನಿರ್ಮಾಣ ಅಲ್ಲ ಅದು. ಸೋದೆಯ ಅರಸನಾದ ಸದಾಶಿವರಾಯ, ಇಮ್ಮಡಿ ಸದಾಶಿವರಾಯ 1678ರಿಂದ 1718ರವರೆಗೆ ಆಳ್ವಿಕೆಯನ್ನು ಮಾಡಿದ ಸುಸಂಸ್ಕೃತ ಅರಸ, ಶೂರ ಅರಸ. ಬ್ರಿಟಿಷರನ್ನ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸೋಲಿಸಿದ ಅಪ್ರತಿಮ ಸಾಹಸಿ ಸದಾಶಿವರಾಯ ನಿರ್ಮಿಸಿದಂಥ ಕೋಟೆ ಸದಾಶಿವಗಡ ಕೋಟೆ. ಜೊತೆಯಲ್ಲಿ ಬಸವಲಿಂಗರಾಯ ಆತನ ಮಗ ಕೂರ್ಮಗಡ ಕೋಟೆಯನ್ನು ನಿರ್ಮಾಣ ಮಾಡ್ತಾನೆ. ಪ್ರಾರಂಭ ಮಾಡಿದ್ದು ಸದಾಶಿವರಾಯ ಆದರೆ ಮುಕ್ತಾಯ ಮಾಡಿದ್ದು ಬಸವಲಿಂಗರಾಯ. ಇದಕ್ಕೆಲ್ಲ ಸ್ಪಷ್ಟ ದಾಖಲೆಗಳಿವೆ. ಯಾವ ಗೊಂದಲಗಳು ಇಲ್ಲ, ಅನುಮಾನಗಳು ಇಲ್ಲ, ಎಲ್ಲದಕ್ಕೂ ಸ್ಪಷ್ಟ ದಾಖಲೆಗಳಿದೆ. ಹೀಗಾಗಿ ನಾನು ಗಟ್ಟಿ ಧ್ವನಿಯಿಂದ ಹೇಳುವ ಸಂಗತಿ ಅಂತಂದರೆ, ಸದಾಶಿವಗಡ ಕೋಟೆ ನಿರ್ಮಾಣ ಆಗಿದ್ದು ಸೋದೆಯ ರಾಜ ಸದಾಶಿವರಾಯನಿಂದ. ಆ ಕಾರಣಕ್ಕಾಗಿ ಅದಕ್ಕೆ ಸದಾಶಿವಗಡ ಅಂತ ಬಂದಿದ್ದು. ಗಡ ಅಂದರೆ ಕೋಟೆ ಅಂತ, ಸದಾಶಿವನ ಕೋಟೆ ಅಂತ ಹೆಸರಿನಲ್ಲೇ ಇದೆ. ಹೆಸರಿನಲ್ಲೇ ಅಷ್ಟು ಸ್ಪಷ್ಟವಾಗಿರಬೇಕಾದ್ರೆ ವರ್ತಮಾನದ ವಿದ್ಯಮಾನಗಳಿಗಾಗಿ ನಾವು ಅದನ್ನೆಲ್ಲ ಬಳಸ್ಕೊಳ್ಬಾರ್ದು. ಇತಿಹಾಸದ ಸಂಗತಿಗಳನ್ನು ಅದು ಇತಿಹಾಸದ ಆಗಿಯೇ ಇರಬೇಕು. ಇತಿಹಾಸದ ಸಂಗತಿ ವರ್ತಮಾನದ ವ್ಯವಹಾರಕ್ಕೋ ರಾಜಕೀಯಕ್ಕೋ ವಿದ್ಯಮಾನಕ್ಕೋ ಬಳಸುವ ಸಂಗತಿ ಅಲ್ಲ. ಅದು ಹಾಗೇ ಇರಬೇಕು, ಯಥಾಪ್ರಕಾರವಾಗಿರಬೇಕು. ನಾನು ಮತ್ತೊಮ್ಮೆ ಹೇಳುವಂಥ ಸಂಗತಿ ಅಂದರೆ, ಸದಾಶಿವಗಡ ಕೋಟೆ ಸದಾಶಿವರಾಯ, ಸೋದೆಯ ಸದಾಶಿವರಾಯ